ಪವಿತ್ರ ಬಂಧನವಾಯಿತೆ. ಸಂಚಿಕೆ 2. ಮೊದಲೇ ಮನೆ ಕೆಲಸ ಮಾಡಿ ಅಭ್ಯಾಸ ಇದ್ದ ಅಕ್ಷರಾಳಿಗೆ ಅತ್ತಿಗೆ ಅನನ್ಯ ದುಡಿಸಿಕೊಳ್ಳುವುದು ಬೇಜಾರೇನೂ ಆಗುತ್ತಿರಲಿಲ್ಲ. ಆದರೆ ಆವಾಗೇನೋ ಮನೆಯಲ್ಲಿ ಯಾರೂ ಇರುತ್ತಿರಲಿಲ್ಲ. ಒಬ್ಬಳೇ ಎಲ್ಲ ಕೆಲಸವನ್ನು ಮಾಡಬೇಕಾಗಿತ್ತು. ಆದರೆ ಇವಾಗ ಮನೆಯಲ್ಲಿ ಒಬ್ಬಳು ಹೆಣ್ಣು ಮಗಳು ಇದ್ದರೂ ಒಂದೇ ಒಂದು ಪಾತ್ರೆ ಕೂಡ ಅತ್ತಿತ್ತ ಇಡದೇ ಇದ್ದಾಗ ಬೇಜಾರಾಗುತ್ತಿತ್ತು ಅಷ್ಟೇ. ತನ್ನ ಅಣ್ಣನಿಗೋಸ್ಕರ ಇದಾವುದಕ್ಕೂ ಅವಳು ಯಾವುದೇ ಖ್ಯಾತೆ ತೆಗೆಯದೆ ಸುಮ್ಮನಿರುತ್ತಿದ್ದಳು. ಆದರೆ ಇದನ್ನೇ ಬಂಡವಾಳ ಮಾಡಿಕೊಂಡ ಅನನ್ಯ ಮಾತ್ರ ಕೊನೆಗೆ ತಿಂದ ಬಟ್ಟಲನ್ನು ಕೂಡ ಅಕ್ಷರಳಲ್ಲಿಯೇ ತುಳಿಸುವ ಮಟ್ಟಿಗೆ ತಲುಪಿಬಿಟ್ಟಳು. ಅದೊಂದು ದಿನ ಕೆಲಸ ಮುಗಿಸಿ ಬಂದವಳಿಗೆ ತಡೆಯಲಾರದಷ್ಟು ತಲೆನೋವು ಶುರುವಾಗಿತ್ತು. ತಲೆಯೆಲ್ಲ ಸಿಡಿಯತೊಡಗಿದಾಗ ಒಂದು ಲೋಟ ಕಾಫಿ ಮಾಡಿ ಕುಡಿದರೆ ಸರಿ ಹೋಗಬಹುದು ಅಂತ ಅಂದುಕೊಂಡವಳು ಅಡುಗೆ ಕೋಣೆಯತ್ತ ನಡೆದಿದ್ದಳು. ಅಲ್ಲಿನ ಅವಸ್ಥೆ ನೋಡಿದರೆ ಅವಳ ತಲೆನೋವು ಇನ್ನಷ್ಟು ಜೋರಾಗುವಂತಿತ್ತು. ಅಲ್ಲಲ್ಲಿ ಪಾತ್ರೆಗಳ ರಾಶಿ, ಕಸದ ರಾಶಿ ಎಲ್ಲವೂ ಅಲ್ಲಲ್ಲಿಯೇ ಬಿದ್ದು ಹೊರಳಾಡುತ್ತಿರುವಾಗ ತುಂಬಾ ಕಷ್ಟದಿಂದ ಕಾಫಿ ಮಾಡಿ ಕುಡಿದವಳು ಸೀದಾ ಹೋಗಿ ಮಲಗಿದ್ದಳು. ಅನನ್ಯ ಎಲ್ಲೂ ಕಾಣದಾದಾಗ ಎಲ್ಲೋ ಹೊರಗಡೆ ಹೋಗಿರಬೇಕು ಅಂತ ಅಂದುಕೊಂಡಳವಳು. ಇತ್ತ ಅನನ್ಯ ಗಂಡನ ಜೊತೆಗೆ ಹೊರಗಡೆ ಸುತ್ತಾಡಲೆಂದು ಹೋಗಿದ್ದಳು. ಗಂಡ ಹೊರಗಡೆ ಏನಾದರೂ ತಿನ್ನೋಣ ಎಂದಾಗ ಅನನ್ಯಳಿಗೆ ಅಕ್ಷರಾಳ ಕೈಯಡುಗೆ ತಿಂದು ಅಭ್ಯಾಸ ಆಗಿದ್ದುದರಿಂದ ಇಷ್ಟು ಹೊತ್ತಿಗಾಗಲೇ ಅಕ್ಷರ ಘಮಘಮವಾದ ಅಡುಗೆ ತಯಾರು ಮಾಡಿರುತ್ತಾಳೆ ಅಂತ ಅಂದುಕೊಂಡು, ಹೊರಗಡೆ ತಿನ್ನೋದು ಬೇಡರಿ, ನಾವಿಲ್ಲಿ ತಿಂದು ಸುಮ್ಮನೆ ಮನೆಯಲ್ಲಿ ಮಾಡಿದ ಅಡುಗೆ ಹಾಳು ಮಾಡುವುದು ಬೇಡ ಅಂತ ಹೇಳಿದಾಗ ಅವನಿಗೂ ಅವಳ ಮಾತು ಸರಿ ಎಂದೆನಿಸಿತು. ಹೊರಗಡೆ ಓಡಾಡಿ ತುಂಬಾನೇ ಸುಸ್ತಾಗಿದ್ದ ಅನನ್ಯ ಒಳಗಡೆ ಇಡುವಾಗಲೇ ಒಳಗೆ ಯಾರೂ ಇಲ್ಲವೆಂಬುದು ತಿಳಿದು ಹೋಗಿತ್ತು. ಈ ಹಾಳಾದವಳು ಇಷ್ಟು ಹೊತ್ತಾದರೂ ಮನೆಗೆ ಬಂದಿಲ್ಲವೇ ಅಂತ ಮನದಲ್ಲಿಯೇ ಬೈದುಕೊಂಡವಳು, ಏನ್ರಿ ಎಲ್ಲಿ ನಿಮ್ಮ ತಂಗಿ, ಇಷ್ಟು ಹೊತ್ತಾದರೂ ಬಂದಿಲ್ಲವೇನು? ಬಾಗಿಲಿಗೆ ಹಾಕಿದ ಬೀಗ ತೆಗೆದಿದೆ, ಆದರೆ ಒಳಗೆಲ್ಲೂ ಅವಳು ಬಂದಿರುವ ಸೂಚನೆಯೇ ಸಿಗುತ್ತಿಲ್ಲ ಅಂತ ಹೇಳಿದವಳು ಅಡುಗೆ ಕೋಣೆಗೊಮ್ಮೆ ಕಣ್ಣು ಹಾಯಿಸಿ ಬಂದಾಗ ಅವಳಿಗೆ ಕೋಪ ಉಕ್ಕೇರಿ ಬಂದಿತ್ತು. ಥೂ, ಹಾಳಾದವಳು, ಒಂದು ಕೆಲಸನೂ ಮುಟ್ಟಿ ನೋಡಿಲ್ಲ. ಇವಳ ಕೈಯಡುಗೆ ತಿನ್ನುವ ಆಸೆಯಿಂದ ಹೊರಗಡೆ ತಿನ್ನುವುದನ್ನು ಕೂಡ ತಪ್ಪಿಸಿಕೊಂಡೆ. ಆದರೆ ಇಲ್ಲಿ ನೋಡಿದರೆ ಇವಳೇ ಕಾಣುತ್ತಿಲ್ಲ. ಇನ್ನು ಕೆಲಸವೆಲ್ಲ ನನ್ನ ತಲೆಗೆ ಬೀಳದಿದ್ದರೆ ಸಾಕು ಅಂತ ಅಂದುಕೊಂಡು ಹೊರಬಂದವಳು ಮೆಲ್ಲನೆ ಅವಳ ರೂಮಿನತ್ತ ಇಣುಕಿ ನೋಡಿದಳು. ಅವಳು ರೂಮಿನಲ್ಲಿ ಮಲಗಿರುವುದನ್ನು ಕಂಡವಳು ಹೊರಬಂದು, ರೀ, ನನಗೊಂದು ಲೋಟ ಕಾಫಿ ಬೇಕಿತ್ತು, ಸ್ವಲ್ಪ ಮಾಡಿಕೊಂಡು ಬರುತ್ತೀರಾ ಅಂತ ಹೇಳಿದಾಗ ಅವನು, ಯಾಕೆ, ಅಕ್ಷರ ಇಲ್ವಾ, ಅವಳಲ್ಲಿ ಹೇಳು. ಅಕ್ಷರನ? ಅವಳಲ್ಲಿ ನಾನು ಬಂದ ಮೇಲೆ ಮನೆ ಕೆಲಸ ಮಾಡುತ್ತಾಳೆ, ಕೆಲಸ ಮುಗಿಸಿ ಬಂದು ಮಲಗಿದ್ದಾಳೆ, ಹೇಗೂ ದುಡಿದು ಬಂದು ಮನೆ ಸಾಕುತ್ತಾಳಲ್ಲವೇ ಅಂತ ಹೇಳಿದಾಗ ವಾಪಸ್ಸು ಏನೂ ಹೇಳದವನು ಸೀದಾ ಎದ್ದು ಅಡುಗೆ ಕೋಣೆಯತ್ತ ನಡೆದಿದ್ದನು. ಅಡುಗೆ ಕೋಣೆಗೆ ಹೋದಾಗ ಅಲ್ಲಿನ ಅವಸ್ಥೆ ಕಂಡು ವ್ಯಗ್ರನಾಗಿ ಹೋಗಿದ್ದನು. ಅಲ್ಲಿಂದಲೇ ಅನನ್ಯ ಅನನ್ಯ ಅಂತ ಜೋರಾಗಿ ಕೂಗಿದನು. ಕೂಡಲೇ ಒಳ ಬಂದವಳು, ರೀ, ಏನಾಯಿತು? ಏನೇ ಇದು ಅಡುಗೆ ಕೋಣೆಯ ಅವಸ್ಥೆ? ಇಬ್ಬಿಬ್ಬರು ಹೆಣ್ಣು ಮಕ್ಕಳು ಇರುವ ಮನೆಯ ಇದು ಅಂತ ತುಸು ಜೋರಾಗಿಯೇ ಕೇಳಿದಾಗ, ಯಾವಾಗಲೂ ಅವಳು ಬರುವ ಹೊತ್ತಿಗೆ ಮನೆಯೆಲ್ಲ ತೊಳೆದು ಪಾತ್ರೆ ಬೆಳಗಿ ಅಡುಗೆ ಮಾಡಿ ರೆಡಿ ಮಾಡಿಡುತ್ತಿದ್ದೆ. ಆದರೆ ಇವತ್ತೊಂದು ದಿನ ನಿಮ್ಮ ಜೊತೆಗೆ ಹೊರಗಡೆ ಬಂದು ಏನೂ ಮಾಡಲಾಗಲಿಲ್ಲ, ಅದಕ್ಕೆ ಕೋಪಿಸಿಕೊಂಡು ಹೋಗಿ ಮಲಗಿರಬೇಕು ಅಂತ ಸಿಕ್ಕಿದ್ದೇ ಚಾನ್ಸ್ ಎನ್ನುವಂತೆ ನಾದಿನಿಯ ಬಗ್ಗೆ ಉಪ್ಪು ಖಾರ ಸೇರಿಸಿ ಗಂಡನ ಕಿವಿ ಊದಿಬಿಟ್ಟಿದ್ದಳು. ಹೆಂಡತಿಯ ಮಾತು ಕೇಳಿದವನಿಗೆ ಅವಳು ಹೇಳಿದ್ದೇ ನಿಜ ಅಂತ ಅನಿಸಿಬಿಟ್ಟಿತ್ತು. ಎಷ್ಟಾದರೂ ಪ್ರೀತಿಸಿ ಮದುವೆಯಾದವಳಲ್ಲಿಯೇ, ಹಾಗಾಗಿ ಒಡ ಹುಟ್ಟಿದ ತಂಗಿಗಿಂತ ಮಡದಿಯ ಮಾತೆ ಸರಿ ಎನಿಸಿಬಿಟ್ಟಿತ್ತವನಿಗೆ. ನಮಗೆ ತಿನ್ನೋಕೆ ಆರ್ಡರ್ ಮಾಡ್ತೀನಿ, ಒಂದು ಕೆಲಸನೂ ಮುಟ್ಟಿಯೂ ನೋಡಬೇಡ, ಬೇಕಾದರೆ ಬೆಳಿಗ್ಗೆ ಎದ್ದು ಎಲ್ಲ ಕೆಲಸನೂ ಅವಳೇ ಮಾಡುತ್ತಾಳೆ, ಅದೆಂತಹ ಸೊಕ್ಕು ಅವಳಿಗೆ ಅಂತ ನಾನು ನೋಡ್ತೀನಿ ಅಂತ ವಿಜೇತ್ ಹೇಳಿದಾಗ ಅನನ್ಯಳಿಗೆ ಖುಷಿಯಿಂದ ಕುಣಿದು ಕುಪ್ಪಳಿಸುವಂತಾದರೂ ಅವನೆದುರಿಗೆ ಮಾತ್ರ ತೋರಿಸಿಕೊಳ್ಳದಾದಳು.
ಇತ್ತ ಮಲಗಿದ್ದ ಅಕ್ಷರಾಳಿಗೆ ನಡುರಾತ್ರಿ ಆಗುತ್ತಿದ್ದಂತೆ ಹೊಟ್ಟೆ ಚುರುಗುಟ್ಟಿದಂತಾದಾಗ ಎಚ್ಚರವಾಗಿತ್ತು. ಎದ್ದವಳೆ ಅಡುಗೆ ಕೋಣೆಯತ್ತ ತಿನ್ನಲು ಏನಾದರೂ ಇರಬಹುದೇ ಅಂತ ಅಂದುಕೊಂಡು ಒಳಗಡೆ ಹೋಗಿದ್ದಳು. ಆದರೆ ಅಲ್ಲಿನ ಅವಸ್ಥೆ ಕಂಡು ಇವಳಿಗೆ ಏನು ನಡೆದಿರಬಹುದು ಅಂತ ಅಂದಾಜು ಸಿಕ್ಕಿತ್ತು. ಪಾರ್ಸೆಲ್ ತರಿಸಿದ್ದಕ್ಕೆ ಕುರುಹುಗಳು ಇವೆ, ಒಂದೇ ಒಂದು ಕೆಲಸನೂ ಮಾಡಿಲ್ಲ. ಇದನ್ನೆಲ್ಲ ಬೆಳಿಗ್ಗೆ ಮಾಡಿಕೊಂಡು ಆಫೀಸ್ಗೆ ಹೋಗುವಾಗ ಲೇಟ್ ಆಗುತ್ತದೆ ಅಂತ ಅಂದುಕೊಂಡವಳು ತನಗೊಂದು ಲೋಟ ಚಹಾಕ್ಕೆ ನೀರಿಟ್ಟು ಆ ನಡುರಾತ್ರಿಯಲ್ಲಿಯೇ ಮನೆ ಕೆಲಸ ಎಲ್ಲವನ್ನು ಮಾಡಿ ಮುಗಿಸಿದಳು. ಚಹಾದೊಂದಿಗೆ ಬ್ರೆಡ್ ಸೇವಿಸಿ ಮತ್ತೆ ಹೋಗಿ ಮಲಗಿಬಿಟ್ಟಳು. ನಡುರಾತ್ರಿಯಲ್ಲಿ ಕೆಲಸ ಎಲ್ಲ ಮುಗಿಸಿ ಮಲಗಿದ್ದಕ್ಕೋ ಏನೋ ಅಕ್ಷರಾಳಿಗೆ ಬೆಳಿಗ್ಗೆ ಬೇಗ ಎಚ್ಚರವಾಗಲೇ ಇಲ್ಲ. ಆಗ ತಾನೇ ಎದ್ದು ಬಂದ ಅನನ್ಯ ಅವಳೆಲ್ಲ ಕೆಲಸ ಮುಗಿಸಿರುವುದು ಕಂಡು ಅವಳೆಲ್ಲಿ ಅಂತ ಹುಡುಕಾಡಿದ್ದಳು. ನೋಡಿದರೆ ಅಕ್ಷರಾಳ ಕೋಣೆಯ ಬಾಗಿಲು ಮುಚ್ಚಿರುವುದನ್ನು ಕಂಡು ಗಂಡನಿಗೆ ಬೆಡ್ ಕಾಫಿ ಹಿಡಿದುಕೊಂಡು ಹೋಗಿ ಅವನ ಮುಂದೆ ತುಂಬಾ ಕೆಲಸ ಮುಗಿಸಿ ಬಂದಂತೆ ನಾಟಕ ಆಡಿದ್ದಳು. ಕತೆ ಮುಂದುವರಿಯುತ್ತದೆ.